ಮಲ್ಲೇಶ್ಪಳ್ಳಿ ಪ್ರೀಮಿಯರ್ ಲೀಗ್ ಅಲ್ಲಿ IPL ತರ ನಾವು ಆಕ್ಷನ್ ಮಾಡಿದ್ವಿ. ಅದು ಯಾವ ತರ ಅಂದ್ರೆ ವಿಷ್ಣು ಸಾಗರ್ ಬರೀ ಹುಡ್ಗಿರ್ ಮಾತ್ರ ಫೇಮಸ್ ಆಗ್ತಾರೆ. ಯಾವ ಸಾಂಗ್ ಹೇಳಿದ್ರು ನಾನು ಒಂದ್ ಸಾಂಗ್ ಹೇಳ್ತೀನಿ ಅಂದ್ಬಿಟ್ಟು ಮಿಸ್ಟರ್ ಗಣೇಶ್ ಅವ್ರನ್ನ ವಿಡಿಯೋ ಮಾಡಕ್ ಹೋದೆ. ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಅವ್ರ ಗಾಡಿಲಿ ಸ್ಟೆಪ್ನಿ ಬಿಚ್ಚುತ್ತಾ ಇದ್ರು. ಸ್ಕೂಲ್ ಹತ್ರ ಕಳ್ಳ ಪೊಲೀಸ್ ಆಡೋಣ ಅಂದ್ಬಿಟ್ಟು ಮಿಸ್ಟರ್ ಗಣೇಶ್ನ ಈ ತರ ಕರೆದೆ ನಾನು. ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನೇನ್ ನಾಟಕ ನೋಡಿ ಐಡಿಯಾ ಹೆಂಗಿದೆ ಅವ್ರು. ಆ ಕಡೆ ನೋಡಿ ಈ ಕಡೆ ಹೊಡೆಯೋದು. ಒಂದೊಂದಲ್ಲ ಯಾರ ಕಿತ್ತೋದಂಗೆ ರೋಡಾಗ ಹೊಡೀರಿ ಇದು. ಸಾಯಂಕಾಲ ಸ್ಕೂಲ್ ಟ್ರಿಪ್ ಮುಗ್ದಿದ ತಕ್ಷಣ ಗೋಬಿ ಅಂಗಡಿ ಹತ್ರ ಹೋಗ್ಬಿಟ್ಟು ಗೋಬಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸ್ವಲ್ಪ ಲೇಟ್ ಆಯ್ತು ಇವತ್ತು ಗೋಬಿ ಹಾಕೋದು. ಹಂಗಾಗಿ ನಮ್ಮ ಕಸ್ಟಮರ್ ಎಲ್ಲ ತುಂಬಾ ಜನ ಬಂದಿದ್ರು. ನಮ್ಮ ರಾಗವನ್ನು ಗೋಬಿ ತಿಂದ್ಬಿಟ್ರು. ಡಿಸೆಂಬರ್ 13 ಮತ್ತೆ 14ನೇ ತಾರೀಕು ಮಲ್ಲೇಶ್ಪಳ್ಳಿ ಪ್ರೀಮಿಯರ್ ಲೀಗ್ ಇರೋದ್ರಿಂದ ನಮ್ಮ ಭೀಮಾನಗರಲ್ಲಿ ಒಂದು ಆಕ್ಷನ್ ಆರ್ಗನೈಸರ್ ಮಾಡಿದ್ರು ನಮ್ಮ ವಿಜಯ್ ಅವರು. ಈ ಆಕ್ಷನ್ ಬಂದ್ಬಿಟ್ಟು 10 ಟೀಮ್ನ ನಾಯಕರು ಮತ್ತೆ ವೈಸ್ ಕ್ಯಾಪ್ಟನ್ ಎಲ್ಲರೂ ಕೂಡ ಬಂದಿದ್ರು. ಒಂದು ತಂಡದಲ್ಲಿ 10 ಜನ ಪ್ಲೇಯರ್ನ ಆಕ್ಷನ್ ಇಂದ ಎತ್ಕೊಬೇಕು 60,000 ಪಾಯಿಂಟ್ ಅಲ್ಲಿ. ಈ ಆಕ್ಷನ್ ಅನ್ನು ನಡೆಸ್ಕೊಡಲು ವಿನು ಅಣ್ಣ ಮತ್ತೆ ಅರುಣ್ ಅಣ್ಣ, ಬಲ್ಲಿ ಅಣ್ಣ ಎಲ್ಲರೂ ಕೂಡ ನಮ್ಮ ಜೂನಿಯರ್ ಪ್ಲೇಯರ್ಸ್ ಇಂದ ಹಿಡಿದ್ಬಿಟ್ಟು ಸೀನಿಯರ್ ಪ್ಲೇಯರ್ಸ್ ಎಲ್ಲರೂ ಈ ಆಕ್ಷನ್ಗೆ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ನಡೆಸ್ಕೊಟ್ರು. ತುಂಬಾ ರೋಹಿತ್ ಅಣ್ಣ, ವಿಕ್ಕಿ ಮತ್ತೆ ಚೇತನ್ ಅಣ್ಣ, ಬಾಯ್ಜಾನ್ ಅಣ್ಣ, ಸಿದ್ದಿಕ್ ಅಣ್ಣ ಮತ್ತೆ ವಸೀಮ್ ಅಣ್ಣ ಎಲ್ಲರೂ ಕೂಡ ಬಂದಿದ್ರು. ಸಾಯಂಕಾಲ 7:30 10 ಗಂಟೆ ಗಂಟ ಆಕ್ಷನ್ ನಡೆಯುತ್ತೆ. ಆಕ್ಷನ್ ಅಲ್ಲಿ ಯಾವ್ಯಾವ ತಂಡಕ್ಕೆ ಯಾವ್ಯಾವ ಪ್ಲೇಯರ್ಸ್ ಬೇಕು ಎಲ್ಲರೂ ಕೂಡ ಎತ್ಕೊಂಡು ತುಂಬಾನೇ ಖುಷಿಯಾಗಿರ್ತಾರೆ. ಅಣ್ಣ ಮಾತ್ರ ಎಲ್ಲಾ ಪ್ಲೇಯರ್ಸ್ ಎತ್ಕೊಂಡು 17,000 ರೂಪಾಯಿ ಉಳಿಸ್ಕೊಂಡಿದ್ರು ಮುಂದಿನ ವರ್ಷಕ್ಕೆ ಆಗುತ್ತೆ ಅನ್ಕೊಂಡು. ಮಲ್ಲೇಶ್ಪಳ್ಳಿ ಪ್ರೀಮಿಯರ್ ಲೀಗು ಯಲ್ಲಮ್ಮ ಟೆಂಪಲ್ ಗ್ರೌಂಡ್ ಇಸ್ಲಾಂಪುರ್ ಅಲ್ಲಿ ನಡೀತಾ ಇದೆ. ನೀವು ಬನ್ನಿ. ನಮ್ಮ ಜೂನಿಯರ್ ಪ್ಲೇಯರ್ಸ್ ಇಂದ ಹಿಡಿದ್ಬಿಟ್ಟು ಸೀನಿಯರ್ ಪ್ಲೇಯರ್ಸ್ ಎಲ್ಲರೂ ಕೂಡ ಆಡ್ತಾವ್ರೆ. ನೀವು ಬನ್ನಿ, ಕ್ರಿಕೆಟ್ನ ಪ್ರೋತ್ಸಾಹಿಸಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.